ನಮ್ಮ ಗುರುಗಳದ್ದು ಇದೆ ಅಂಡ್ ಇನ್ನೊಬ್ರದ್ದು ಇದೆ. ಓಕೆನಾ? ಎಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂತ ನಾನು ಬೇಸಿಕಲಿ ಫಾರ್ಮಸಿಸ್ಟು. 18 ವರ್ಷ ಆಯಿತು ಮೋದಿಕೆರೆಗೆ ಬಂದು. ಬಟ್ 18 ವರ್ಷದಿಂದ ಪ್ರಾಡಕ್ಟ್ ಯೂಸರ್ ಆಗಿದ್ದೆ. ಮತ್ತೆ ಶಾಪಲ್ಲಿ ಇಟ್ಕೊಂಡು ಸೇಲ್ ಮಾಡ್ತಾ ಇದ್ದೆ. ಯಾಕಂದರೆ ಬೇಸಿಕಲಿ ನನ್ನ ಬಿಸ್ನೆಸ್ ಇರೋದು ಇದು ಒಂದು ಪ್ರಾಡಕ್ಟ್ನ ನಾನು ಸೇಲ್ ಮಾಡ್ಬೋದು ಅಂತ ಅಷ್ಟೇ ಇಟ್ಕೊಂಡು ಸೇಲ್ ಮಾಡ್ತಾ ಇದ್ದೆ. ಈಗ 1 ಇಯರಿಂದ ನಾನು ಸೀರಿಯಸ್ ಆಗಿ ಬಿಸ್ನೆಸ್ಗೆ ಬಂದು ಈಗ ಲೈಫ್ನ ಚೇಂಜ್ ಮಾಡಿಕೊಂಡು ಜೊತೆಗೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನೇನು ಕೆಲಸ ಮಾಡ್ತಾ ಇದ್ದೋ ಅದರಲ್ಲಿ ನಾನು ಯಾರ ಲೈಫ್ನು ಚೇಂಜ್ ಮಾಡೋಕ್ಕಾಗಿರಲಿಲ್ಲ, ಯಾರಿಗೂ ಆರೋಗ್ಯ ಕೊಡೋಕ್ಕಾಗಿರಲಿಲ್ಲ. ಆ ಒಂದು ಸತ್ಯನ ಅರ್ಥ ಮಾಡಿಕೊಂಡು ಇವಾಗ ಮೋರ್ ದೆನ್ 2000 ಪೀಪಲ್ಗೆ ಆರೋಗ್ಯನ ಕೊಟ್ಟಿದ್ದೀನಿ. ಜೊತೆಗೆ ಅವರೆಲ್ಲರೂ ನನಗೆ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ, ಮೆಡಿಕಲ್ಗೂ ಕಸ್ಟಮರ್ ಆಗಿದ್ದಾರೆ, ಜೊತೆಗೆ ಮೋದಿ ಕೇರ್ಗೂ ಕಸ್ಟಮರ್ ಆಗಿದ್ದಾರೆ. ಈಗ ನಾನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಪ್ರಮೋಟ್ ಆಗಿದ್ದೀನಿ ಲಾಸ್ಟ್ ಮಂತಿಂದ. ಸೊ ಇದು ತುಂಬ ಖುಷಿ ಆಗ್ತಿದೆ. 18 ವರ್ಷ ಸುಮ್ಮನೆ ಇದ್ದವಳು ಏಕಾಏಕಿ ಬಂದು ಫಸ್ಟ್ ಡೈರೆಕ್ಟರ್ ಮೈಂಟೈನ್ ಮಾಡಿದೆ, ಸೀನಿಯರ್ ಡೈರೆಕ್ಟರ್ ಅದೇ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೀನಿ. ನೆಕ್ಸ್ಟ್ ಮಂತಲ್ಲಿ CD ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇಬ್ಬರು ಈಗ ಡೈರೆಕ್ಟರ್ ಆಗಿ ರೀಚ್ ಆಗಕ್ಕೆ ಹತ್ರ ಇದ್ದಾರೆ. ಸೊ ಒಂದು ಖುಷಿ ಏನಾಗುತ್ತೆ ಅಂದರೆ ಈ 25 ವರ್ಷ ನಾನು ಮೆಡಿಕಲ್ ಏನು ಸಂಪಾದನೆ ಮಾಡಿದ್ನೋ ಅದೆಲ್ಲ ನನಗೋಸ್ಕರ ಸಂಪಾದನೆ ಮಾಡಿದ್ದೆ. ಆದರೆ ಇವಾಗ ಒಬ್ರಿಗೆ ಆರೋಗ್ಯ ಕೊಟ್ಟು, ಒಬ್ಬರಿಗೆ ಲೈಫ್ ಕೊಟ್ಟು, ಒಬ್ಬರಿಗೆ ಮನಿ ಫ್ರೀಡಮ್ ಕೊಟ್ಟು ಸಂಪಾದನೆ ಮಾಡ್ತಿದ್ದೀನಿ. ಜೊತೆಗೆ 2 ಮಂತ್ಸ್ ಇವಾಗ ಶ್ರೀಲಂಕಾ ಟ್ರಿಪ್ ಕ್ವಾಲಿಫೈ ಆಗಿದ್ದೀನಿ. ಸೊ ತುಂಬ ಖುಷಿ ಆಗ್ತಾ ಇದೆ, ಪ್ರೌಡ್ ಫೀಲ್ ಬರ್ತಾ ಇದೆ ಇವಾಗ. ಯಾಕೆಂದರೆ ಇಷ್ಟೊತ್ತು ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ, ಈಗ ಅರ್ಥ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಟು ಪ್ರಕಾಶ್ ಸರ್, ಯಾಕೆಂದರೆ ಅವ್ರನ್ನ ನನ್ನ ಬಿಡ್ದಲ್ಲೇ ಫಾಲೋ ಅಪ್ ಮಾಡಿದ್ದಾರೆ. ಹಂಗಾಗಿ ಪ್ರಕಾಶ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ರಾಜು ಸರ್ ನೆಕ್ಸ್ಟ್. ಸೊ ನಮ್ಮನೆ ಪಕ್ಕನೇ ಇರೋದು ರಾಜು ಸರು, ಬಟ್ ನಾನು ಯೂಸ್ ಮಾಡ್ಕೊಂಡಿರಲಿಲ್ಲ. ಈಗ ಕ್ಲೀನಾಗಿ ಯೂಸ್ ಮಾಡ್ಕೊತಾ ಇದ್ದೀನಿ ಅವ್ರನ್ನ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ನನ್ನ ಹೆಸರು ರಾಮಲಕ್ಷ್ಮಿ ಅಂತ. ನಾನು 1.25 ವರ್ಷದಿಂದ ನಾನು ಈ ಮೋದಿಕೇರಲ್ಲಿ ಇರುವಂಥದ್ದು. ಫಸ್ಟು ನಾನೇ ಎಲ್ಲ ಪ್ರತಿ ಪ್ರಾಡಕ್ಟು ಏನು ನಮ್ಮ ಸಮೀರ್ ಸರ್ ಬಿಡ್ತಾರೋ ಪ್ರತಿ ಪ್ರಾಡಕ್ಟು ನಾನು ಯೂಸ್ ಮಾಡಿ ನನಗೇನು ರಿಸಲ್ಟ್ ಬರುತ್ತೋ ಆಮೇಲೆ ನಾನು ಬೇರೆಯವ್ರಿಗೆ ಕೊಡುವಂಥದ್ದು. ಫಸ್ಟು ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅಂದರೆ ಬ್ರಷ್ ಮೂಮೆಂಟ್ ಟೂತ್ ಪೇಸ್ಟು. ನನಗೆ ಹೊಸಡುಗಳ ರಕ್ತ ಬರ್ತಾ ಇತ್ತು, ಮತ್ತು ಅಲ್ಲಿನ ಮೇಲೆ ತುಂಬ ಕರೆ ಇತ್ತು. ನಾನು ಮೂವಿ ಸೀರಿಯಲ್ ಆರ್ಟಿಸ್ಟು. ಒಂದು ಡಾಕ್ಟರ್ ಕ್ಯಾರೆಕ್ಟರ್ 2-3 ಕಡೆಯಿಂದ ನನಗೆ ಮಿಸ್ ಆಗಿದ್ದೆ. ಅಲ್ಲಿನ ಮೇಲೆ ಕರೆ ಇದೆ ಅಮ್ಮ, ಅದನ್ನು ಕ್ಲೀನ್ ಮಾಡಿಸ್ಕೊಂಬ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ಕ್ಲೀನ್ ಮಾಡಿಸ್ಕೊಳ್ಳೋದಕ್ಕೆ ಹೆದರಿಕೆ, ಅವರು ಡ್ರಿಲ್ಲಿಂಗ್ ಮಾಡಿ ಇದು ಮಾಡಿಲ್ಲ ಏನು ಮಾಡ್ತಾರೆ ಅಂತ. ಬಟ್ ಅದೇ ಟೈಮಲ್ಲಿ ನನಗೆ ಮೋದಿ ಕೇರ್ ಅವಕಾಶ ಸಿಕ್ಕಿದ್ದು ನಮ್ಮ ಗಿಜ್ಜಮ್ಮ ಮುಖಾಂತರ. ಆ ಬ್ರಷ್ ಮೂಮೆಂಟ್ ಟೂತ್ ಪೇಸ್ಟ್ ಅಳವಡಿಸ್ಕೊಳ್ತಾ ಇರೋದ್ರಿಂದನೇ ನಾನು ಅಲ್ಲಿನ ಮೇಲೆ ಕರೆ ತುಂಬ ಕ್ಲಿಯರ್ ಆಗಿದೆ. ಯಾರು ಬೇಕಾದರೂ ಟೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ನಮ್ಮ ಕಸಿನ್ ಬ್ರದರ್ಗೆ, ಅವ್ರಿಗೆ ತುಂಬ ಅಂದರೆ 62 ವರ್ಷ ವಯಸ್ಸು. ಅವ್ರಿಗೆ ನರ್ವಸ್ ಪ್ರಾಬ್ಲಮ್. ಅಂದರೆ ಈ ಥರ ಸ್ಟಿಕ್ ಹಿಡ್ಕೊಂಡು ಪೂರ್ತಿ ಹಿಂಗೆ ಕಾಲು ಹಿಂಗೆ ಎಳೆದಾಡ್ಕೊಂಡು ಓಡಾಡ್ತಾ ಇದ್ರು ಮನೆಯಲ್ಲಿ. ಅವ್ರು 1 ವರ್ಷ ಆಗಿತ್ತಂತೆ ಪೂರ್ತಿನೂ ಡೂಪ್ಲೆಕ್ಸ್ ಮನೆ. ಮೇಲ್ಗಡೆಯಿಂದ ಕೆಳಗಡೆ ಇಳಿಯೋದಕ್ಕೆ ಒಂದು ವರ್ಷ ಆದ್ರೂ ಅವರು ಕೆಳಗಡೆ ಇಳ್ದಿರ್ಲಿಲ್ಲ. ಅಂಥವ್ರಿಗೆ ನಾನು ಕೊರಿಯನ್ ರೆಡ್ ಜಿಕ್ಸಿನು ಮತ್ತು ಕ್ಯಾಲ್ಸಿಯಮು, ವಿಟಮಿನ್ D3, ನೋನಿ ಈ 4 ಪ್ರಾಡಕ್ಟ್ ಕೊಟ್ಟು 3 ತಿಂಗಳಲ್ಲಿ ರಿಸಲ್ಟ್ ಬಂದಿದೆ. ಅದು ಸವಿತಾ ಮೇಡಮ್ ಹತ್ರ ಕೂಡ ಕ್ಲಾಸಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಪ್ರಾಕ್ಟಿಕಲ್ ಆಗು ನಮ್ಮ ನಟರಾಜ್ ಸರ್ ಇದರಲ್ಲಿ ಒನ್ ಡೇ ವರ್ಕ್ಶಾಪಲ್ಲಿ ಬಂದು ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ತೀನಮ್ಮ ಎಲ್ಲರಿಗೂ ಅಂತ. ತುಂಬ ಇವತ್ತು ವಾಕಿಂಗ್ ಹೋಗ್ತಾ ಇದ್ದಾರೆ, ನಮ್ಮ ಮನೆ ಹತ್ರವರೆಗೂ ಕಾರ್ ಓಡಿಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ನೆಕ್ಸ್ಟ್ ಬಂದು ನಮ್ಮ ತಾಯಿಯವರು 76 ವರ್ಷ. ಅವ್ರಿಗೆ ಹೋದ್ ಸರಿ ಜನವರಿ 7ಕ್ಕೆ ಇದೇ ಇದರಲ್ಲಿ ಹಾಲಲ್ಲಿ ಕೂತಿದ್ರು. ಅಪ್ಪ ಅಮ್ಮ ಇಬ್ರು ಬಂದಿದ್ರು. ಪೂರ್ತಿ ದಿನ ಒನ್ ಡೇ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದಾರೆ. ಅವ್ರಿಗಿದ್ದಿದ್ದ ಪ್ರಾಬ್ಲಮ್ ಏನು ಅಂದರೆ ಹಾರ್ಟ್ ಅಲ್ಲಿ ತುಂಬ ಇದು ಇನ್ಫೆಕ್ಷನ್ ಆಗಿ ಪಲ್ಸ್ ರೇಟು ಏನು 72 per minute ಇರಬೇಕಾಗಿತ್ತು, ಹೃದಯ ಬಡಿತ ಅದು 55 ಆಗ್ಬಿಟ್ಟಿತ್ತು. ತುಂಬ ಸೀರಿಯಸ್ ಆಗ್ಬಿಟ್ಟಿದ್ರು. ಎಲ್ಲನೂ ಲಂಗ್ಸ್ ಇನ್ಫೆಕ್ಷನ್ನು, ಯೂರಿನ್ ಇನ್ಫೆಕ್ಷನ್ನು ಆ ಥರ ಆಗಿ ಅಡ್ಮಿಟ್ ಆಗಿ ತುಂಬ ಸಿವಿಯರ್ ಆಗಿ ಅವರು ಬೆಡ್ ರೀಡಿಂಗ್ ಆಗೋ ಸ್ಟೇಜಲ್ಲಿ ಇದ್ದವರು ಇವತ್ತು ಇದಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಮೇಲೆ ಅವ್ರಿಗೆ ನಾನು ಕಾರ್ಡಿಯೋ ಆಕ್ಟಿವ್ ಮತ್ತು ಪ್ರೋಟೀನ್ ಪೌಡರು, ನೋನಿ ಈ ಥರ 3-4 ಪ್ರಾಡಕ್ಟ್ ಕೊಟ್ಟಿದ್ದಾನೆ ಅಷ್ಟೇ. ಹೋದ್ ಸರಿ ಇವರು ಎಲ್ಲರ ಎದುರುಗಡೆನೂ ಅವರು ಬಂದು ಫುಲ್ ಡೇ ಒನ್ ಡೇ ವರ್ಕ್ಶಾಪ್ ಅಟೆಂಡ್ ಮಾಡಿದ್ರು. ಬೇಡಮ್ಮ ನಿನ್ನ ಕೈಲಿ ಆಗಲ್ಲ ಅಂದ್ರೂ ಅಪ್ಪನಿಗೆ ಮಾತ್ರ ಟಿಕೆಟ್ ಮಾಡಿಸಿದ್ದೆ. ಬಟ್ ಅವರು ಬಂದು ಏನಾಗುತ್ತೆ ಬಿಡು, ನಿನ್ನ ಹತ್ರ ಪೈನ್ ಆಗಿದೆಯಲ್ವಾ ತಗೊಂಡು ನಾನು ಮಸಾಜ್ ಮಾಡ್ಕೊಳ್ತೀನಿ ಮನೆಗೆ ಹೋದ್ಮೇಲೆ ಅಂತ ಒನ್ ಡೇ ವರ್ಕ್ಶಾಪ್ ಫುಲ್ ಅಟೆಂಡ್ ಮಾಡಿದ್ರು. ಈಗ 250 ಮೆಟ್ಲು ಅಪ್ಪ ಅಮ್ಮ ಇಬ್ರು ದೇವಸ್ಥಾನ ಪೂಜೆ ಮಾಡ್ತಾರೆ. ಆ 250 ಮೆಟ್ಲು ಹತ್ಕೊಂಡು ಹೋಗಿ ಅಪ್ಪನಿಗೆ ಬ್ರೇಕ್ಫಾಸ್ಟ್ ಕೂಡ ಕೊಟ್ಬಿಟ್ಟು ಬರ್ತಾರೆ. ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಟ್ಟೆ ಅವರೇ ಒಪ್ಕೋತಾರೆ, ಅಡುಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ತುಂಬಾ ಇಂಡಿಪೆಂಡೆಂಟ್ ಆಗಿದ್ದಾರೆ. ಈ ಮಂತ್ ಆ ಟೈಮಿಂದನೇ ಮೋದಿ ಕೇರ್ಗೂ ಬಂದ್ರು ಅಪ್ಪ. ಈಗ ಈ ಮಂತ್ ಡೈರೆಕ್ಟ್ ಆಗ್ತಾ ಇದ್ದಾರೆ, ನಾನು ಸೀನಿಯರ್ ಡೈರೆಕ್ಟ್ ಆಗ್ತಾ ಇದ್ದೀನಿ. ನಾನು ಕ್ರೂಸು
ಕ್ವಾಲಿಫೈನು ಮಾಡ್ಕೊಂಡ್ಬಂದಿದ್ದೀನಿ. ಆಲ್ರೆಡಿ ನನ್ನ ಕೈಯಲ್ಲಿ ಬ್ಯಾಂಡ್ ನೋಡ್ಬೋದು, ನನ್ನ ಗೋಲ್ಡನ್ ಐ ಕಾರ್ಡು ನೋಡ್ಬೋದು. ಸೊ ನೆಕ್ಸ್ಟ್ ಶ್ರೀಲಂಕಾ ಟ್ರಿಪ್ಗೆ 2 months ಕ್ವಾಲಿಫೈ ಆಗಿದ್ದೀನಿ. ಆಮೇಲೆ ಮೋದಿ ಕೇರ್ ಪ್ರಾಡಕ್ಟು ನಾನು ಎಲ್ಲಿ ಶೂಟಿಂಗ್ ಹೋದ್ರೂ ಬಿಡಲ್ಲ, ಇದೆಲ್ಲ ನೋಡ್ಬೋದು ಹೇಗಿದೆ ಅಂತ. ಪ್ರತಿ ಪ್ರಾಡಕ್ಟ್ ಹೆಸರು ಬೇಕಾದರೂ ಹೇಳ್ತೀನಿ, ಯಾವ್ಯಾವ್ದ್ರಲ್ಲಿ ಏನೇನಿದೆ ಅಂತ. ಆ ಥರ ಪ್ರಾಡಕ್ಟ್ ನಾನು ಲವ್ ಮಾಡೋದಕ್ಕೆ ನಮ್ಮ ನಟರಾಜ್ ಸರ್ ಯಾವಾಗಲೂ ಹೇಳ್ತಾರೆ, ಪ್ರಾಡಕ್ಟ್ನ ಒಂದು ಮಕ್ಕಳ ಥರ ಲವ್ ಮಾಡಿ ನೀವು ಅಂತ. ಸೊ ನನಗೂ ಕೇರ್ ಮಾಡಿರೋದು ನನ್ನ ಪ್ರಾಡಕ್ಟೇ. ಸೊ ಹಂಗೆ ಪ್ರತಿಯೊಬ್ಬರಿಗೂ ಕೇರ್ ಮಾಡೋಕ್ಕೆ ಇವಾಗ ಇಲ್ಲಿ ಕೆಲವರಿಗೆ ನೆಗಡಿ ಇತ್ತು, ಕೆಮ್ಮಲಿತ್ತು ಅಂದರು, ಅವ್ರಿಗೆ ತುಳಸಿ ಪುದೀನ ಅಮೃತಶಕ್ತಿ ಅದೆಲ್ಲ ಕೊಟ್ಟಿದೆ. ಯಾರಿಗೆ ಯಾವ್ದು ಬೇಕೋ ತಗೋಬೋದು. ಒಬ್ಬರು ಸ್ಪಿರಿಲಿನ ಕೊಟ್ಟಿದ್ದೆ ನನ್ನ ಪಾರ್ಟ್ನರ್ಗೆ. ಸೊ ಈ ಥರ ಪ್ರತಿಯೊಂದು ಟೈಮಲ್ಲೂ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ, ಬಟ್ ಹೆಸರು ಗೊತ್ತಿರಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಮೋದಿ ಕೇರ್, ಥ್ಯಾಂಕ್ಸ್ ಟು ಆಲ್ ಲೀಡರ್ಸ್. ಹೇಗಿತ್ತು? ಹೇಗಿತ್ತು? ಸೂರ್ಯವಂಶದಲ್ಲಿ ಒಂದು ಡೈಲಾಗ್ ಬರುತ್ತೆ, ಜೀವನ ಪೂರ್ತಿ ಅವ್ರು ಸಂದಾಗಿರ್ಲಿ ಇವ್ರು ಸಂದಾಗಿರ್ಲಿ ಅಂತ ಬರೀ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನಿನ್ನನ್ನು ಯಾರ ಮಗ ಯೋಚನೆ ಮಾಡೋದು ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ನನ್ನನ್ನು ಯಾರು ಯೋಚನೆ ಮಾಡ್ತಾರೆ ಅಂದ್ರೆ ಇವರು ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ. ಹೌದಾ? ಹೌದಾ ಇಲ್ವಾ? ಅದಕ್ಕೆ ಸಪ್ಲಿಮೆಂಟ್ ನನಗಿದೆ, ಧೈರ್ಯವಾಗಿ ಮಾಡ್ಬೋದು. ಗ್ರೇಟ್ ಮೇಡಮ್. ಅಂಡ್ ಮೇಡಮ್ ತುಂಬಾ ಇಷ್ಟ ಆಯ್ತು ಒಂದು ಪಾಯಿಂಟು, ಪ್ರಾಡಕ್ಟ್ ನ ಕೊಟ್ಟೆ ರಿಸಲ್ಟ್ ಬಂತು, ಇಂಡಿಪೆಂಡೆಂಟ್ ಓಡಾಡಕ್ ಸ್ಟಾರ್ಟ್ ಮಾಡಿದ್ರು, ಪ್ರಾಡಕ್ಟ್ ನ ಅರ್ಥ ಮಾಡ್ಕೊಂಡ್ರು, ಯೂಸ್ ಆಯ್ತು. ನಂತರ ಈ ಮಂತ್ ಅಲ್ಲಿ ಅರ್ಥ ಮಾಡ್ಕೊಂಡು ಬೇರೆಯವ್ರಿಗೆ ಎಲ್ತನ ಕೊಡ್ಸಿದಕ್ಕೋಸ್ಕರ ಅವ್ರು ಡೈರೆಕ್ಟರ್ ಆಗ್ತಿದ್ರೆ ನಾನು ಸೀನಿಯರ್ ಡೈರೆಕ್ಟರ್ ಆಗ್ತೀನಿ ಅಂತ. ಎಂತ ಬ್ಯೂಟಿಫುಲ್ ಆಪರ್ಚುನಿಟಿ ಅಲ್ವಾ? ಇನ್ನೊಬ್ಬರಿಗೆ ಎಲ್ತನ ಕೊಟ್ಟು ಆರೋಗ್ಯನ ಕೊಟ್ಟು ಕಲಿಬೇಕಿದ್ರೆ ಪ್ರಾಡಕ್ಟ್ ರೀಚ್ ಮಾಡಿ ಅಚೀವ್ಮೆಂಟ್ ಆಗ್ಬೋದು ಅಂತಂದ್ರೆ ಹೊರಗೆ ಓನ್ಲಿ ಮೋದಿ ಕೇರಲ್ಲಿ ಮಾತ್ರ. ಹೊರಗಡೆ ಸ್ಟಾರ್ ಗುಟ್ಕಾ ಬಗ್ಗೆ ಮಾತಾಡಿ, ಸಿಗರೆಟ್ ಬಗ್ಗೆ ಮಾತಾಡಿ, ಎಣ್ಣೆ ಬಗ್ಗೆ ಮಾತಾಡಿ ಒಂದು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಿದ್ದಾರೆ. ಆರೋಗ್ಯನ ಕೊಟ್ಟು ಒಂದು ದೊಡ್ಡ ಅಚೀವ್ಮೆಂಟ್ ಮಾಡ್ಬೋದು ಅಂತಂದ್ರೆ ಅದು ಹೊರಡೋನ್ಲಿ ನಮ್ಮ ಹೆಮ್ಮೆಯ ಮೋದಿ ಕೇರಲ್ಲಿ ಮಾತ್ರ. ಸೂಪರ್. ಅಪ್ಪ ಅಮ್ಮ ಖಾಲಿ ಮಂತ್ಲಿ 7,000 ತಗೊಂತಾರೆ. ಯಾಕೆ ಅಂದ್ರೆ ನಾನು ಅವ್ರನ್ನ ನೆಕ್ಸ್ಟ್ ಫಾರಿನ್ ಟ್ರಿಪ್ಗೆ 100% ನಾನು ಕರ್ಕೊಂಡು ಹೋಗ್ಲೇಬೇಕು. ಅಷ್ಟೊತ್ತಿಗೆ ನಮ್ಮ ಅಮ್ಮ ಅಪ್ಪ ಇಬ್ರು ರೆಡಿ ಮಾಡಬೇಕು ಅಂತ ಹೆಲ್ತ್ ಸಪ್ಲಿಮೆಂಟ್ ಮಾತ್ರ ಅಪ್ಪನೇ ಕೊಟ್ಟು ಪರ್ಚೇಸಿಂಗ್ ನನ್ನೇ 100 PVನೂ ಆಗೋಯ್ತು. ನಂದು ಅಪ್ಪಂದು ಇಬ್ಬರದು 100 PVನೂ ಆಗೋಯ್ತು. ಸೊ ಆ ಥರ ಅವರು ಡೆಡಿಕೇಟ್ ಆಗಿ ಇದ್ದಾರೆ. ನೆಕ್ಸ್ಟ್ ಒನ್ ಡೇ ವರ್ಕ್ಶಾಪ್ ಡೈರೆಕ್ಟರ್ ಆದಾಗ ರೆಕಗ್ನೈಸೇಷನ್ ಮಾಡೋಕ್ಕೆ ನಮ್ಮ ನಟರಾಜ್ ಸರ್ ಒನ್ ಡೇ ವರ್ಕ್ಶಾಪ್ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಫಿಲಂ ಇಂಡಸ್ಟ್ರಿ ಕೂಡ ಬಂದಾಯ್ತು ಮೋದಿ ಕೇರ್ಗೆ. ಹೌದಾ? ಇನ್ನ ಎಲ್ಲರೂ ನಾನು ಹೇಳಲ್ಲ. ಗುಡ್ ಮಾರ್ನಿಂಗ್ ಮಾರ್ನಿಂಗ್. ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಈ ಸ್ಟೇಜಲ್ಲಿ ನಿಂತಿರೋದಕ್ಕೆ. ನಮ್ಮ ಇದು ಹೇಳ್ಬೇಕಂದ್ರೆ ನಾನು ತುಂಬಾ ಹೆಲ್ತ್ ಇದರಿಂದಾನೇ ವರ್ಕ್ ಮಾಡಿದ್ದೀನಿ. ಅದರಲ್ಲಿ ಬೆಸ್ಟ್ ರಿಸಲ್ಟ್ ಅಂದ್ರೆ ನಾನು ನನ್ನ ಬಗ್ಗೆ ಹೇಳ್ಕೋಬೇಕು ಅಂತಂದ್ರೆ ಈ ಸ್ಟೇಜ್ ಮೇಲೆ ನಾನು ನಿಂತಿದ್ದೀನಿ ಅನ್ನೋದು ಕಾರಣ ಕೂಡ ನನ್ನ ಮೋದಿ ಕೇರು. ಯಾಕೆಂದ್ರೆ ನಾನು ಕನ್ಸೀವ್ ಆದಾಗ ನಾನು ನನ್ನ ಮಗ 6 months ಅಲ್ಲಿ ಇಲ್ಲ ಅಂತಾನೆ ಹೇಳಿದ್ರು ಡಾಕ್ಟ್ರು. ಬಟ್ ಅದಾದ್ಮೇಲೆ ಪ್ರೆಗ್ನೆನ್ಸಿ ಬಾಣಂತಿತನ ಆದ್ಮೇಲೆ ನನಗೆ ಸಿಕ್ಕಿದ್ದು ನನ್ನ ಮಗನ ವರ್ಷದ ಮೇಲೆ 2 ತಿಂಗಳು ಮಗುವಿಂದ ಸಿಕ್ಕಿದ್ದು ನನಗೆ ಮೋದಿ ಕೇರು. ಬಟ್ ಆದ್ಮೇಲೆ ನನ್ನ ಮಗನ್ ತುಂಬಾ ಸೆನ್ಸಿಟಿವ್, ಮಳೆ ಬಿಸಿಲು ಏನು ಅವನು ಟಚ್ ಆಗಬಾರ್ದು ಅಂತ ಒಂದು ಸಿಚುಯೇಷನ್ ಅಲ್ಲಿ ಸ್ಟ್ರಾಂಗ್ ಅನ್ಸ್ ಮಾಡಿ ಹೇಗೆ ಅಂದ್ರೆ ಅವನು ಜೀವನದ ಒಂದು ಅತಿ ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಕೋಲ್ಡ್ ಕಾಫು ಮಳೆ ಬಂದ್ರು ಕೂಡ ಅವನು ಬೆಡ್ರೂಮ್ ಅಲ್ಲಿ ಬೆಚ್ಚಿಟ್ಟಿದ್ರು ಕೂಡ ಆಗತ್ತೆ ಅವ್ನಿಗೆ ರಿಯಾಕ್ಷನ್. ಅಷ್ಟು ಅಂತ ಸೆನ್ಸಿಟಿವ್ ಮಗುನ ಉಳಿಸ್ಕೊಟ್ಟಿದ್ದು ಮೋದಿ ಕೇರು. ನನ್ನ ಕ್ರೂಸ್ ಟ್ರಿಪ್ಗೆ ನಾನು ಸ್ಟ್ರಾಂಗ್ ಅನ್ಸ್ ಮಾಡಿ ಏನಿಲ್ಲ ಅಂದ್ರೂ ಒಂದು 80 ಸೇಲ್ ಮಾಡಿದ್ದೀನಿ. ಯಾಕೆಂದ್ರೆ ಒಂದು ಮಗು ದಾರಿಲಿ ಹೋಗ್ತಾ ಇದ್ರು ಕೂಡ ಈ ತರ ಹೆಲ್ತ್ ಇಶ್ಯೂಸ್ ಬರಲ್ಲ, ಇದು ತಗೊಳ್ಳಿ ಅಂತ ಅಂದಾಗ ಕೊಡಿ ಮೇಡಮ್ ಅಂತ ತಗೊಂಡಿರೋರೇ ತುಂಬಾ ಜನ. ಯಾಕೆಂದ್ರೆ ರೋಡ್ ಸೈಡ್ ಅಲ್ಲಿ ನಾನು ಈ ಪ್ರಾಡಕ್ಟ್ಸ್ ನ ಸೇಲ್ ಮಾಡಿದ್ದೀನಿ, ಅನ್ನೋನ್ ಪರ್ಸನ್ಸ್ ಆ ತರ. ಮತ್ತೆ ಕೈಕಾಲು ನೋವು ಒಂದವ್ರಿಗೂ ಕೂಡ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇದ್ದವ್ರು ಕೂಡ ನಾನು ಹೆಲ್ತ್ ಪ್ರಾಡಕ್ಟ್ಸ್ ನ ತುಂಬಾ ಸೇಲ್ ಮಾಡಿದ್ದೀನಿ. ಮತ್ತೆ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಅತಿ ಹೆಚ್ಚು ಇಷ್ಟ ಆಗಂತ ಪ್ರಾಡಕ್ಟ್ ಅಂತಂದ್ರೆ ಬ್ಯೂಟಿ ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ. ಅದ್ರಲ್ಲಿ ಬಂದು ಬ್ಲೂ ಶೀಲ್ಡ್ ಮತ್ತೆ ಪ್ರೋವೈಟ್ ತುಂಬಾ ಅಂದ್ರೆ ತುಂಬಾ ಸೇಲ್ ಮಾಡಿದ್ದೀನಿ. ಏನಿಲ್ಲ ಅಂದ್ರೂ ಒಂದು ಕಿಟ್ ಅಂತಂದ್ರೆ ಒಂದು 25 ಕಿಟ್ ನಾನು ಸೇಲ್ ಮಾಡಿದ್ದೀನಿ. ಪ್ರೊವೈಡೇ ಜಾಸ್ತಿ, ಏಕೆಂತಂದ್ರೆ ಹೋಲ್ಸ್ ಇದೆಲ್ಲ ಇರುತ್ತೆ, ಎಂಥವ್ರು ಕೂಡ ಬೇಗ ನಾವು ಅವ್ರನ್ನ ಕನೆಕ್ಟ್ ಮಾಡ್ಬೋದು ಅಂತ ಹೇಳಿ ಬ್ಲೂ ಶೀಲ್ಡ್ನ ನಾನು ಗೋಲ್ಡನ್ ಮೆಟ್ರೋ ಹೋಟ್ಲಲ್ಲಿ ನಮ್ಮ ಸುಧಾಕರ್ ಸರ್ ಮಿಸ್ಸಸ್ ಬಂದು ಮಂಡ್ಯ ಡಿಸ್ಟಿಕ್ ಅಲ್ಲಿ ನಾನು 30 ಡೆಮೋ ಮಾಡಿದ್ದೀನಿ ಅಂದ್ರು. ನಾನು ಆ ಜಾಗದಲ್ಲೇ ಹೇಳಿದೆ ನಾನು 60 ಮಾಡೇ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಮಾಡಿದೆ. ಅದೇ ರೀತಿ ಕ್ರೂಸ್ ಕ್ವಾಲಿಫಿಕೇಶನ್ ಅದೇ ಹೆಂಗಿತ್ತು ಅಂದ್ರೆ ನಿಜವಾಗ್ಲೂ ಶ್ರೀಲಂಕಾ ಮಾಡೋದೇ ಬೇಡ ಅಂತ ನಾನು ಹೊರಟಿದ್ದು.
ಓಕೆ. ಅಂದ್ರೆ ಬ್ಲೂ ಶೀಲ್ಡ್ ಒಂದು ಸ್ಕಿನ್ ನಾವು ಫೇಶಿಯಲ್ ಮಾಡ್ತೀವಿ ಅಂತಂದ್ರೆ ಇಲ್ಲ ನಾನು ಪಾರ್ಲರ್ ಅಲ್ಲೇ ಹೋಗಿ ಮಾಡಿಸ್ಕೊಂತೀನಿ ಅಂತ ಹೇಳ್ತಾರೆ. ಬಟ್ ಅದೇ ನಮ್ದು ಒಂದು ಕೆಮಿಕಲ್ ಇಲ್ದಿರೋ ಅಂತದ್ದು ಅಂತ ಹೇಳಿದಾಗ ಜನ ಓಕೆ ಮಾಡಿ ಅಂತೇಳಿ ನಾನು ಕಂಟಿನ್ಯೂಸ್ ಆಗಿ ಏನಿಲ್ಲ ಅಂದ್ರೂ 1 ವೀಕ್ ಪೂರ್ತಿ ಮಾಡಿ ಅವ್ರಿಗೆ ಇಷ್ಟ ಆಗಿದ್ದಕ್ಕೆ ಆ ಏರಿಯಾದೆಲ್ಲ ಏನಿಲ್ಲ ಅಂದ್ರೂ ನನಗೆ ಒಂದು 25 ಫೇಶಿಯಲ್ ಸಿಕ್ತು. ಅದರಿಂದ ನನಗೆ ಕ್ರೂಸ್ ತುಂಬಾ ಉಪಕಾರ ಆಯ್ತು. ಅದೇ ರೀತಿ ಬ್ಲೂ ಶೀಲ್ಡ್ ಮತ್ತೆ ಪ್ರೋ ವೈಟ್ನ ಆರಾಮ್ಸೆ ನಾವು ಹೆಣ್ಣು ಮಕ್ಕಳಿಗೆ ಈಸಿಯಾಗಿ ನಾವು ಕೊಡ್ಬೋದು. ಮತ್ತೆ ಮೇಡಮ್ ಮತ್ತೆ ಮೇಡಮ್ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಡ್ತಾರೆ ಹೆಲ್ತ್ ಪ್ರಾಡಕ್ಟ್ಸ್. ನಾವು ಹೇಳೋದ್ರಿಂದ ಸುಮ್ಮನೆ ಟೈಮು ವೇಸ್ಟ್, ಇನ್ನೊಬ್ರಿಗೆ ನಾನು ಶೇರಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ. ಥ್ಯಾಂಕ್ ಯು ನಮ್ಮ ಲಿಂಗರಾಜ್ ಸರ್, ಶಿವಕುಮಾರ್ ಸರ್, ಪಾಂಡು ಸರ್. ನಿಜವಾಗ್ಲೂ ನಾವು ಶಿವಕುಮಾರ್ ಸರ್ ಬಗ್ಗೆ ನಾನು ತುಂಬಾ ಹೇಳ್ಬೇಕು. ಯಾಕೆಂದ್ರೆ ಕ್ರೂಸ್ ನಾನು ಕ್ವಾಲಿಫೈ ಆಗ್ಬೇಕು ಅಂದ್ರೆ ಫುಲ್ ಡೇ ಮಳೆ. ನಾವು ಮಾರ್ನಿಂಗ್ 7:30 ಇಂದ ನೈಟ್ 10 o'clock ವರ್ಗೂ ವರ್ಕ್ ಮಾಡಿದ್ದೀವಿ. ಫೀಲ್ಡ್ ವರ್ಕ್ ಅಪ್ ಟು ತಿಪ್ಟೂರ್ವರೆಗೂ ಹೋಗಿದ್ದೀವಿ. ನಾನು ಸರ್ 2 ವೀಲರ್ ಅಲ್ಲೇ ಫುಲ್ ಮಳೆ, ಎಲ್ಲೂ ನಿಂತಿಲ್ಲ. ಮಳೆ ಗಟ್ಟಿನ ನಾವು ಗಟ್ಟಿನ ಬನ್ನಿ ಮೇಡಮ್ ಅಂತ ಫುಲ್ ಫೀಲ್ಡ್ ವರ್ಕ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಕ್ರೂಸ್ ಟ್ರಿಪ್ಪು ಮಾಡ್ತಾ ಇರ್ಲಿಲ್ಲ. ಹಾಗೆ ಶ್ರೀಲಂಕಾ ಟ್ರಿಪ್ಪು ಅಷ್ಟೇ ನಮ್ಮ ಲಿಂಗರಾಜ್ ಸರ್, ಶಿವಕುಮಾರ್ ಸರ್ ನಿಮ್ಗೆ ಆಗತ್ತೆ ಮಾಡಿ ಅಂದ್ರು. 1 ಡೇನಲ್ಲಿ ನಾನು 1100 PV ನ 1 ಡೇನಲ್ಲಿ ಕಂಪ್ಲೀಟ್ ಮಾಡಿ ನಾನು ಫಸ್ಟ್ ಮಂತ್ ಶ್ರೀಲಂಕಾ ಟ್ರಿಪ್ನ ಕ್ವಾಲಿಫೈಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆಲ್ಲ ಸ್ಫೂರ್ತಿ ನಮ್ಮ ಟಾಪ್ ಲೀಡರ್ಸ್ ಇದೆ. ಥ್ಯಾಂಕ್ಸ್ ಟು ಮೋದಿ, ಥ್ಯಾಂಕ್ಸ್ ಅವಾಗ. ಥ್ಯಾಂಕ್ ಯು. ಅದ್ಭುತ ಶೇರಿಂಗ್. ಹೌದಾ? ಸ್ವಲ್ಪ ಪ್ರಾಡಕ್ಟ್ ಏನೋ ಬೇಯಿಸಿದಂಗೆ ತಪ್ಪ ಬಡ್ಸೋಣ. ಹೌದಾ? ಚೆನ್ನಾಗೈತಾ? ಬಡಿಸ್ಬೇಕು ಅಂತ ಅನಿಸ್ತಾ? ಇನ್ನೂ ಬೇಕು ಅಂತಿದ್ದೀರಾ? ಸೂಪರ್. ಎಸ್. ನಾನು 1.5 ನಿಮಿಷ ಕೊಟ್ಟಿದ್ದೆ, 15 ನಿಮಿಷ ಕೊಟ್ಟಿದ್ದೆ ಒಬ್ಬರಿಗೆ. ನಾನು ಕನ್ಫ್ಯೂಸ್ ಆಯ್ತು, ನಾನು ಅರ್ಧಂಬರ್ಧ ಹೇಳ್ಬಿಟ್ಟ ಅಂತ. ಸ್ವಲ್ಪ ಆದಷ್ಟು ಕ್ವಿಕ್ ಆಗಿ. ಗುಡ್ ಮಾರ್ನಿಂಗ್ ಲೀಡರ್ಸ್. ಎಷ್ಟೊಂದು ರಿಸಲ್ಟ್ ಬಂದಿದೆ ನನ್ನ ಟೀಮಲ್ಲಿ, ಬಟ್ ನನಗೆ 1-2 ಫೇವ್ರೇಟ್ ಇರೋದು ತುಂಬಾ ಇದೆ. ಅದನ್ನು ನಾನು ಶೇರ್ ಮಾಡ್ಕೊತೀನಿ. ಒಂದು ಫ್ಯಾಮಿಲಿಲಿ ಒಬ್ರಿಗೆ ದೊಡ್ಡ ಗಡ್ಡೆ ಆಗಿತ್ತು, ಬ್ಯಾಕ್ ಹತ್ರ ದೊಡ್ಡ ಗಡ್ಡೆ ಆಗಿತ್ತು. ಅದನ್ನು ಅವ್ರಿಗೆ ಮಲ್ಕೊಳಕ್ಕೆ ಬರ್ತಾ ಇರಲಿಲ್ಲ, ತುಂಬ ಪೇನ್ ಅನ್ಭವಿಸ್ತಾ ಇದ್ರು. ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದಾಗ ಅವರು ಇದನ್ನ ಆಪರೇಷನ್ ಮಾಡಿ ತೆಗಿಬೇಕು ಅಂತ ಹೇಳಿದ್ರು. ಸೊ ಅವಾಗ ಅವ್ರಿಗೆ ನನ್ನ ನೆನಪಾಗಿದೆ, ನಾವು ಮೋದಿಕೆ ಮಾಡೋದು ನೆನಪಾಗಿದೆ. ಸೊ ನನ್ನ ತಕ್ಷಣ ಕಾಲ್ ಮಾಡಿ ಈ ಥರ ಎಲ್ಲ ಸಮಸ್ಯೆ ಇದೆ, ಆಪರೇಷನ್ ಮಾಡಬೇಕು ಅಂತ ಇದ್ದಾರೆ, ಏನು ಮಾಡೋದು ಅಂತ ಎಲ್ಲ ನಾನು ಕೇಳಿದ್ರು. ಸೊ ಆಮೇಲೆ ಅವ್ರಿಗೆ ನಾನು ನನ್ನ ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿದೆ. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಆಪ್ರೇಷನ್ ಮಾಡಿಸ್ಬೇಕು ಅಂದರೆ ತುಂಬ ಬಡವರು, ದುಡ್ಡಿಲ್ಲ, ಆಮೇಲೆ ಜೊತೆ ಮಕ್ಕಳು ಇಲ್ಲ ಅವ್ರಿಗೆ ನೋಡ್ಕೊಳೋರು, ತುಂಬ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ನಾನು ಪ್ರಾಡಕ್ಟ್ ಸಜೆಸ್ಟ್ ಮಾಡಿ ಅವ್ರಿಗೆ ಇಷ್ಟು ದೊಡ್ಡ ಗಡ್ಡೆ ಇರೋದು ಜಸ್ಟ್ 33,000 ರೂಪಾಯಿ ಖರ್ಚಾಗುತ್ತೆ ಆಪ್ರೇಷನ್ಗೆ ಅಂತ ಹೇಳಿದರು. ಜಸ್ಟ್ ನಾನು 1,200 ರೂಪೀಸಲ್ಲೇ ಅವರು ಇಷ್ಟು ದೊಡ್ಡ ಗಡ್ಡೆ, ಮಾವಿನಕಾಯಿ ಹಣ್ಣಿನಷ್ಟು ದೊಡ್ಡ ಗಡ್ಡೆ ಇದ್ದಿದ್ದು ಜಸ್ಟ್ ಅಷ್ಟು ಒಂದು ಡಿಟಾಕ್ಸು, ನೋನಿ ಮತ್ತು ಟೀ ಟ್ರೈ ಇಷ್ಟದಿಂದ ನಾನು ಅವ್ರಿಗೆ ವಾಸಿ ಮಾಡಿಸಿದೆ. ಅವರು ತುಂಬಾ ಖುಷಿಪಟ್ಟರು. ಅದು ಜಸ್ಟ್ 15 ಡೇಸಲ್ಲಿ ಅವ್ರಿಗೆ ಫುಲ್ಲು ವಾಸಿ ಆಯಿತು. ಸೊ ಅವ್ರು ನನಗೆ ತುಂಬಾ ಖುಷಿಪಟ್ಟು ಕಾಲ್ ಮಾಡಿ ಎಲ್ಲ ಹೇಳಿದ್ರು, ಡಾಕ್ಟರ್ ಕೈಲಿ ಆಗದೆ ಇರೋಂಥ ಕೆಲಸ ನೀವು ಮಾಡಿದ್ರಿ ಅಂತ ಹೇಳಿದ್ರು. ಖಂಡಿತ ನಮ್ಮ ಮೋದಿಗೆ ಪ್ರಾಡಕ್ಟ್ ಮಾಡ್ತು. ನನಗೆ ಇದು ತುಂಬಾ ಖುಷಿ ಆಯಿತು ನನಗೆ ಮಾತು ಕೇಳಿ. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ನಮ್ಮ ಮನೆ ಪಕ್ಕ ಒಂದು ಅಜ್ಜಿ ಇದೆ, ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇದೆ. ಶುಗರ್ ಆಗಿರ್ಬೋದು, ಆಮೇಲೆ ಅಜೀರ್ಣ ಸಮಸ್ಯೆ, ಮಂಡಿ ನೋವು, ಮೇಲ್ಗಡೆ ಇದ್ದಾರೆ ಅವರು, ಕೆಳಗಿರಕ್ಕೆ ಬರೋದಿಲ್ಲ, ಆ ಥರದ್ದೆಲ್ಲ ಪ್ರಾಬ್ಲಮ್ ಇತ್ತು. ಸೊ ಅವ್ರು ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರಿಸ್ಕೊಂಬಂದಾಗ ಆ ಡಾಕ್ಟರ್ ಹೇಳಿದ್ರಂತೆ ಏಜ್ ಆಗಿದೆ, ಅವ್ರಿಗೆ 80+ ಆಗಿದೆ. ಡಾಕ್ಟರ್ ಹೇಳ್ತಾರೆ ಏಜ್ ಆಗಿದೆ, ನಿಮಗೆ ಏನು ಮಾಡೋಕ್ಕಾಗಲ್ಲ, ಇಷ್ಟರಲ್ಲೇ ನೀವು ಹಾಗೆ ಟ್ಯಾಬ್ಲೆಟ್ಸ್ ತೊಗೊತಾನೆ ಹೋಗಬೇಕು ಅಂತ ಹೇಳಿದ್ರಂತೆ. ಏನು ಮಾಡೋಕ್ಕಾಗಲ್ಲ ಅಂತಿದ್ದು. ಬಟ್ ನನಗೆ ಅವರು ಆ ಸಮಸ್ಯೆ ಎಲ್ಲ ಹೇಳ್ಕೊಂಡಾಗ ನನ್ಗೆ ಗೊತ್ತು ನಮ್ಮ ಪ್ರಾಡಕ್ಟ್ಸ್ ಹೇಗಿದೆ ಅಂತ, ಡೆಫಿನೆಟ್ಲಿ ನಾನು ಹೋಗಿಸ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ನಾನು ನನ್ನ ಪ್ರಾಡಕ್ಟ್ಸ್ಗಳನ್ನ ಕೊಟ್ಟೆ. ನೋನಿ ಕೊಟ್ಟೆ, ಫಸ್ಟು ನೋನಿ ಕೊಟ್ಟೆ. ನೋನಿಯಿಂದಲೇ 6 ತೊಗೊಂಡ್ರು ಬಂದು ಇನ್ನೂ ಏನು ಕಡಿಮೆ ಆಗಿಲ್ಲಮ್ಮ ಅಂತ ಬಂದರು. ಅಜ್ಜಿ ನೀವು ತೊಗೋತಾನೆ ಇರಿ, ಇಷ್ಟು ಏಜ್ ಇದೆ, ನಿಮ್ಮ ಏಜ್ದು ಕೌಂಟ್ ಆಗಬೇಕಲ್ಲ, ತೊಗೋತಾ ಇರಿ ಅಂತ ಹೇಳಿದೆ. ನಾನು ಬಿಡ್ತಾ ಇರಲಿಲ್ಲ, ಯಾಕಂದರೆ ಪಕ್ಕದಲ್ಲೇ ಇದ್ರಲ್ಲ, ಬಿಡ್ತಾ ಇರಲಿಲ್ಲ. ಆಮೇಲೆ ಕೊಟ್ಟಿದ ತಕ್ಷಣವೇ ಅವರು 7 ಆದಮೇಲೆ 8ಕ್ಕೆ ಬಂದರು. 6 ತೊಗೊಂಡು 7, 8ಕ್ಕೆ ಬಂದರು. ಅವ್ರಿಗೆ ಎಷ್ಟು ಕ್ಯೂರ್ ಆಯಿತು ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ಮೆಟ್ಲು ಹಿಡ್ಕೊಂಡು ಬಂದು ಅದನ್ನು ನನಗೆ ಹೇಳಿದರು. ಆಮೇಲೆ ನನಗೆ ಚೆನ್ನಾಗಿ ಊಟ ಮಾಡಿದ್ರು, ಜೀರ್ಣ ಆಗ್ತಾ ಇದೆ, ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಎಂದು ಇವಾಗ ವಾಕ್ ಎಲ್ಲ ಮಾಡ್ತಾರೆ ಸರ್. ಅದನ್ನ ನೋಡಿ ನಂಗೆ ತುಂಬ ಖುಷಿ ಆಯ್ತು. ಯಾಕೆ ಮನೆ ಎದುರುಗಡೆನೇ ಓಡಾಡ್ತಾ ಇರ್ತಾರೆ ವಾಕ್ ಮಾಡ್ಕೊಂಡು. ಫಸ್ಟು ನಾನು ಬಂದಾಗ ಅವರು ಅಲ್ಲಿ ಮೇಲೇನೇ ಇರ್ತಾ ಇದ್ರು, ಇವಾಗ ವಾಕ್ ಎಲ್ಲ ಮಾಡ್ತಾರೆ. ತುಂಬ ಖುಷಿ ಆಗ್ತಾ ಇದೆ. ಇನ್ನೊಂದು ಒಬ್ಬರು ನಮ್ಮ ಮನೆಗೆ ಊರಿಂದ ಬಂದಿದ್ರು. ಅವರು ಬರೋವಾಗ ಟ್ರೈನಿಂದ ಬರೋವಾಗ ಮಂಡಿ ಕಾಲು ತುಂಬ ಅಲ್ಲಿ ಕುತ್ಕೊಂಡು ಬಂದಿದ್ರಲ್ಲ, ಮಂಡಿ ತುಂಬ ಪೇನ್ ಆಗಿದೆ ಅಂತ ಹೇಳ್ತಾ ಇದ್ರು. ವಾಪಸ್ ಊರಿಗೆ ಹೋಗುವಾಗ ನಾನು ಅವ್ರಿಗೆ ಏನೂ ಹೇಳಿಲ್ಲ. ನಮ್ಮಲ್ಲಿ ಇರೋದು ನಮ್ಮದು ಟಿ-ಟ್ರೈನು ಮತ್ತು ಪೇನ್ ಆಯಿಲ್ ನಾನು ಅವ್ರಿಗೆ ಕಾಲಿಗೆ ಮಸಾಜ್ ಮಾಡಿಬಿಟ್ಟು ಊರಿಗೆ ಕಳಿಸಿದೆ. ಅವ್ರು ಟ್ರೈನಲ್ಲಿ ಅವ್ರಿಗೆ ಪೇನು ಬಂದಿಲ್ಲ, ಏನೂ ಗೊತ್ತೇ ಆಗಿಲ್ಲ. ಆಮೇಲೆ ಮನೆಗೆ ಹೋದ್ಮೇಲೆ
ಮಾಡಿರಲ್ಲ ಅಂತ ನೆನೆಸ್ಕೊಂಡು ವಾಪಸ್ ನಂಗೆ ಕಾಲ್ ಮಾಡಿ ಪ್ರಾಡಕ್ಟ್ ಎಲ್ಲ ಆರ್ಡರ್ ಮಾಡಿದ್ರು ಸರ್. ಸೊ ಥ್ಯಾಂಕ್ ಯು ಸರ್. ಖುಷಿ ಆಗ್ತದೆ ಸರ್ ಪ್ರಾಡಕ್ಟ್ ಎಲ್ಲ ಹೇಳೋಕ್ಕೆ. Good morning. First of all, thanks to all appliance. Special thanks to Mamta madam. ನನ್ನ ಹೆಸರು ಕಲ್ಪನಾ ನಾಯ್ಕ ಅಂತ ಅಂದ್ಬಿಟ್ಟು ನಾನು ಮೈಸೂರಿಂದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಫಸ್ಟ್ ಬಂದು ಮಮತಾ ಮೇಡಮ್ ಪ್ರಾಡಕ್ಟ್ ಕೊಟ್ಟು ಹೋದರು, ಬಟ್ ಮೋದಿ ಕೇರ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೂ ಪ್ರಾಡಕ್ಟ್ಸ್ ತೊಗೊಂಡು ಯೂಸ್ ಮಾಡಿದೆ. ಫಸ್ಟು ತೊಗೊಂಡಿದ್ದು ಹೋಮ್ ಕೇರ್ ಪ್ರಾಡಕ್ಟ್ಸೇ. ನೆಕ್ಸ್ಟ್ ಬಂದು ಹೇಳಿದ್ರು ಅವರು, ನೀವು ಆಲ್ ಪ್ಲಾಂಟ್ ತೊಗೊಂಡು ಯೂಸ್ ಮಾಡಿ ನೋಡಿ ಅಂತ ಹೇಳಿದರು. ಒಂದು ಆಲ್ ಪ್ಲಾಂಟ್ ಪ್ರಾಡಕ್ಟ್ ತೊಗೊಂಡು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ತುಂಬ ಸುಸ್ತಾಗ್ತಾ ಇತ್ತು, ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಸುಮ್ಮನೆ ಕಾಲು ನೋವ್ತಾ ಇರ್ತಿತ್ತು. ನಂದು ಟೀಚಿಂಗ್ ಜಾಬ್ ಇತ್ತು, ಅಲ್ಲಿ ಹೋಗಿ ಬಂದರೆ ಸಾಕು ನನಗೆ ತುಂಬ ಕಾಲು ನೋವು, ಬೆನ್ನೋವು ಬರ್ತಾ ಇತ್ತು. ಆಲ್ ಪ್ಲಾಂಟ್ ತೊಗೊಂಡು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತುಂಬ ಮಿರಾಕಲ್ ರಿಸಲ್ಟ್ ಅಂತ ಗೊತ್ತಾಯಿತು. ಆದಮೇಲೆ ಯಾಕೋ ಒಂದಷ್ಟು ನಂಬಿಕೆ ಬಂತು ಮೋದಿ ಕೇರ್ ಮೇಲೆ. ಜಸ್ಟ್ ಪ್ರಾಡಕ್ಟ್ ಯೂಸರ್ ಆಗಿದೆ, ಬಟ್ ಮಮತಾ ಮೇಡಮ್ ಫಾಲೋಅಪ್ ಮಾತ್ರ ಯಾವಾಗಲೂ ಇತ್ತು. ನೆಕ್ಸ್ಟ್ ಬಂದು ನನ್ನ ಮಗನಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಸೈನಸ್ ಪ್ರಾಬ್ಲಮ್ ಇರುತ್ತಲ್ಲ, ಎದ್ದ ತಕ್ಷಣ ಸೀನೋದು, ಆ ಥರ ಪ್ರಾಬ್ಲಮ್ ಇತ್ತು. ಇರಲಿ ಅಂತಂದ್ಬಿಟ್ಟು ಅದಕ್ಕೂ ಕೇಳಿದ್ದಕ್ಕೆ ಆಲ್ ಪ್ಲಾಂಟೇ ಕೊಡಿ ಅಂತ ಹೇಳಿದರು, ಸ್ಪಿರುಲಿನಾ ಕೊಡಿ ಅಂತಲೂ ಹೇಳಿದ್ರು ಅವರು. ಜಸ್ಟ್ ಆಲ್ ಪ್ಲಾಂಟ್ ತೊಗೊಂಡಿದ್ದು ವಿದಿನ್ 1 ಮಂತಲ್ಲಿ ಅವನಿಗೆ ಆಲ್ ಪ್ಲಾಂಟಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು. ಈಗಲೂ ಕೂಡ ಡೈಲಿ ತೊಗೋತಾನೆ ಅವನು. ಅವನಿಗೆ ಈಗ ಏನು ಸೈನಸ್ ಪ್ರಾಬ್ಲಮ್ ಆಗಲಿ, ಸೀನ್ ಬರೋದಾಗಲಿ, ಆ ಥರದ್ದೆಲ್ಲ ಯಾವುದೇ ಒಂದು ಪ್ರಾಬ್ಲಮ್ಸ್ ಇಲ್ಲ, ಕಡಿಮೆ ಆಗಿದೆ. ನೆಕ್ಸ್ಟ್ ಬಂದು ನನ್ನ ಮಗಳಿಗೆ, ಅವಳಿಗೆ ಜಸ್ಟ್ 17 ಇಯರ್ಸ್ ಇರಬೇಕಾದ್ರೆ ಅವಾಗ ಅವಳಿಗೆ ಕಣ್ಣು ಪ್ರಾಬ್ಲಮ್, ಆನ್ಲೈನ್ ಕ್ಲಾಸಸ್ ನಡೀತಿತ್ತಲ್ಲ ಕೊರೋನಾ ಟೈಮಲ್ಲಿ, ಕಣ್ಣು ಫುಲ್ ಕೆಂಪಾಗೋದು ಮತ್ತು ನೀರು ಬರೋದು. ಡಾಕ್ಟರ್ ಹತ್ರ ಹೋದ ತಕ್ಷಣ ಕಡಿಮೆ ಆಗೋದು, ಮತ್ತೆ 3 ಮಂತ್ಸ್ ಸರಿ ಇರುತ್ತೆ, ಮತ್ತೆ ಶುರು ಆಗೋದು, ಮತ್ತೆ ಡಾಕ್ಟರ್ ಹತ್ರ ಹೋಗೋದು, ಅವ್ರು ಮತ್ತೆ ಅದಕ್ಕೆ ಬೇಕಾಗಿರೋಂಥ ಡ್ರಾಪ್ಸ್ ಕೊಡೋರು, ಹಾಕಿದ ತಕ್ಷಣ ಕಡಿಮೆ ಆಗುತ್ತೆ, ಒಂದು 3 to 4 ಮಂತ್ಸು ಮತ್ತೆ ಶುರು ಆಗುತ್ತೆ. ಈ ಥರ ಮಾಡಿದಾಗ ಮತ್ತೆ ನಾನು ಅವಾಗ ಪ್ರೋಟೀನ್ ಕ್ರಸ್ಟ್ ಕೊಡ್ತಾ ಇದ್ದೆ, ಅದನ್ನು ಬಿಟ್ಬಿಟ್ಟು ಆಲ್ ಪ್ಲಾಂಟ್ ಕೊಟ್ಟೆ ಅವಳಿಗೂ ಕೂಡ. ಆಲ್ ಪ್ಲಾಂಟ್ ಕೊಟ್ಟಮೇಲೆ ಅದು ಕೂಡ ಕಡಿಮೆ ಆಯಿತು. ಲಾಸ್ಟ್ ಬಂದು ನಮ್ಮ ಮನೆಯವ್ರಿಗೆ ಕಾಲು ನೋವು ಶುರು ಆಯಿತು. ಅದು ಸುಮಾರು ಡಾಕ್ಟ್ರಿಗೆ ತೋರಿಸಿದ್ವಿ. ಅವರು ಸ್ಟೆಪ್ಸ್ ಹತ್ತು ಇಳಿಬೇಕಿತ್ತು, ಒಂದು 100 ಅಷ್ಟು ಡೈಲಿ. ಆಮೇಲೆ ಅದು ಅವ್ರಿಗೆ ತೋರಿಸಿದ ತಕ್ಷಣ ಟ್ಯಾಬ್ಲೆಟ್ ಕೊಟ್ಟಾಗ ಕಡಿಮೆ ಆಗೋದು, ಮತ್ತೆ ಶುರು ಆಗ್ತಿತ್ತು. ಅದರಲ್ಲಿ ಜಸ್ಟ್ ಆಲ್ ಪ್ಲಾಂಟ್ ಮತ್ತು ರೆಡ್ ಜಿನ್ಸಿಂಗ್ ಕೊಟ್ಟಿದ್ದಕ್ಕೆ ಅದರಲ್ಲಿ ಕಡಿಮೆ ಆಯಿತು. ಹಾಗಾಗಿ ಆಲ್ ಪ್ಲಾಂಟ್ ಇಸ್ ಮೈ ಫೇವ್ರೇಟ್ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ರಿಸಲ್ಟ್ ಬಂದಮೇಲೆ ನಾನು ಮೋದಿ ಕೇರ್ನಲ್ಲಿ ತುಂಬ ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡಿರೋದು. ಥೈಲಾಂಡ್ ಕಾಂಪಿಟೇಷನ್ ಕಂಪ್ಲೀಟ್ ಮಾಡಿಕೊಂಡು ಈಗ ಶ್ರೀಲಂಕ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಚುಲೇಷನ್. ಒಂದಕ್ಕಿಂತ ಒಂದು ಪ್ರಾಡಕ್ಟ್ ಹೆಂಗಿದೆ ಸಂಜೀವನಿನ? ಎಸ್, ಕೇಳಿಸ್ಕೊಳ್ಳಿ. ಇನ್ನೊಂದು 5 ನಿಮಿಷದಲ್ಲಿ ನಿಮ್ಗೆ ಒಂದು ಪವರ್ ಟೀಮ್ ಬ್ರೇಕ್ ಮಾಡೋಣ. ಆಗ್ಬೋದಾ? ಅಲ್ಲಿ ತನಕ ಕೇಳಿಸ್ಕೊಳ್ಳಿ. ನಾನು ಸ್ಟಾರ್ಟ್ ಆಗಿ. ಗುಡ್ ಮಾರ್ನಿಂಗ್ ಕೇರ್ ಮಾರ್ನಿಂಗ್. ನನ್ನ ಹೆಸರು ಗಿರ್ಜಮ್ಮ ಅಂತ. ನಾನು ಹೌಸ್ ವೈಫ್ ಆಗಿದ್ದೆ. 4 ಗೋಡೆ ಮಧ್ಯದಲ್ಲಿ ಪಾತ್ರೆ ತೊಡ್ಕೊಂಡು ಬಟ್ಟೆ ಹೊಕ್ಕೊಂಡು ಗಂಡ ಮಕ್ಕಳಂತ ಜೀವನ ಮಾಡ್ತಿದ್ದವಳಿಗೆ ನನಗೆ ಮೋದಿ ಕೇರ್ ಆಪರ್ಚುನಿಟಿ ಕೊಟ್ಟರು ನಮ್ಮ ಮೇಡಮ್, ರಶ್ಮಿ ಮೇಡಮ್ ಅಂತ. ಅವಾಗ ಬಂದು ಪರಿಚಯ ಮಾಡಿದ್ರು ಮೋದಿ ಕೇರ್ಗೆ. ಏನಿದು ಅಂತ ಕೇಳಿದಾಗ ಈ ಥರ ಮಾಡಿದ್ರೆ ಈ ಥರ ಎಲ್ಲ ಆಗುತ್ತೆ ಮೇಡಮ್ ಅಂತ ಹೇಳಿದ್ರು. ಸರಿ, ನನಗೆ ಅವ್ರು ಹೇಳಿದ್ದು ಅರ್ಥ ಆಗಿಲ್ಲ, ಯಾಕಂದರೆ ನಾನು ಓದಿರೋದು 5ನೇ ಕ್ಲಾಸು. ಅದಕ್ಕೋಸ್ಕರ ನನಗೆ ಅರ್ಥ ಆಗಿಲ್ಲ. ಏನೋ ನನಗೆ ಪ್ರಾಡಕ್ಟ್ ಇಷ್ಟ ಆಗ್ತಾ ಇತ್ತು, ಪ್ರಾಡಕ್ಟ್ ತಗೊಳ್ತಾ ಇದ್ದೆ. ಪ್ರಾಡಕ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ಪ್ರಾಡಕ್ಟ್ ತಗೊಳ್ತಾ ಇದ್ದೆ. ಆಮೇಲೆ 3 ವರ್ಷ ಆಯಿತು ನಾನು ಪ್ರಾಡಕ್ಟ್ ಯೂಸರ್ ಆಗ್ತಿದ್ದೆ. ಮೇಡಮ್ ಬಂದು ಹೇಳ್ತಾ ಇದ್ರು, ಯಾರಿಗಾದ್ರೂ ಪರಿಚಯ ಮಾಡಿ, ನಿಮ್ಗೆ ಇಷ್ಟ ಆಗಿದೆ ಅಲ್ವಾ, ಯಾರಿಗಾದ್ರೂ ಹೇಳಿ ಅಂತ ಹೇಳ್ತಾ ಇದ್ರು. ನಾನು ಆಚೆ ಹೋಗ್ತಾ ಇರಲಿಲ್ಲ, ನನಗೆ ಏನು ಗೊತ್ತಾಗ್ತಾ ಇರಲಿಲ್ಲ, ಆಚೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ನಾನು ಏನು ಹೇಳ್ತಾ ಇರಲಿಲ್ಲ. ಆಮೇಲೆ ನಮ್ಮ ಮೊಮ್ಮಗುಗೆ ಹುಷಾರಿರಲಿಲ್ಲ ಅಂದರೆ ಏನಂದರೆ ಅವಳಿಗೆ ಕಿಡ್ನಿನಲ್ಲಿ ಫಿಲ್ಟರ್ ಓಪನ್ ಆಗಿತ್ತು. ಅದು ಪ್ರೋಟೀನ್ ಲೀಕ್ ಆಗಿ ರೀಸಸ್ ಬ್ಲಾಕ್ ಆಗ್ತಾ ಇತ್ತು. 10 ದಿವಸ ಆದರೂ ರೀಸಸ್ ಆಚೆ ಹೋಗ್ತಾ ಇರಲಿಲ್ಲ. ಮೈಯೆಲ್ಲ ಊದ್ಕೊಂಡ್ಬಿಡ್ತಾ ಇತ್ತು ಅವಳಿಗೆ. ಮೈಯೆಲ್ಲ ದಪ್ಪ ಆಗೋಗ್ತಾ ಇತ್ತು, ಎಲ್ಲ ದಪ್ಪ ಆಗೋಗ್ತಾ ಇತ್ತು, ಇಷ್ಟು ದಪ್ಪ ಆಗೋಗ್ತಾ ಇತ್ತು. ನಮಗೆಲ್ಲ ಊಟನೇ ಸೇರ್ತಾ ಇರಲಿಲ್ಲ. 5 ವರ್ಷ ಮಗುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ಮೇಡಮ್ ಅಪ್ಲೈನು ರಶ್ಮಿ ಮೇಡಮು ಮತ್ತು ನಮ್ಮ ನಟರಾಜ್ ಸರ್ ಇಬ್ರು ಸ್ಟ್ರಾಂಗನ್ಸ್ ಮಾಡಿಕೊಡಿ ಮೇಡಮ್ ಆಗುತ್ತೆ ಅಂತಂದ್ರು. ನಾವು ಡಾಕ್ಟ್ರಿಗೆ ತಿಂಗಳಿಗೆ 15,000 20,000 ಖರ್ಚು ಮಾಡ್ತಾ ಇದ್ವಿ ಆ ಮಗುಗೆ. ಆದರೂ ವಾಸಿ ಆಗ್ತಾ ಇರಲಿಲ್ಲ. ನಾವು ಒಂದು 10 ಲಕ್ಷ 5 ಲಕ್ಷ ಆದರೂ ಪರವಾಗಿಲ್ಲ, ಏನಾದರೂ ಆಪ್ರೇಷನ್ ಮಾಡಿ ಸರಿ ಮಾಡ್ತೀರಾ ಅಂತ ಡಾಕ್ಟ್ರನ್ನ ಕೇಳಿದಾಗ, ಇಲ್ಲ ಇದೆಲ್ಲ ಆಪ್ರೇಷನ್ ಮಾಡಿ ಸರಿ ಮಾಡೋದಲ್ಲ, ಅವ್ರಿಗೆ ಸ್ವಂತ ಇಮ್ಯುನಿಟಿ ಪವರ್ ಬರಬೇಕು, 17 ವರ್ಷ 18 ವರ್ಷ ಆಗಬೇಕು, ಅವ್ರು ದೊಡ್ಡವ್ರು ಆಗಬೇಕು, ಅವಾಗಂಟ ಇದು ಸರಿ ಹೋಗಲ್ಲ, ನೀವು ಇದೇ ಥರ ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕು,
ಆವಾಗ ಸರಿ ಹೋಗುತ್ತೆ. ಅಲ್ಲಿಗಂಟ ಇಲ್ಲ ಟ್ರೀಟ್ಮೆಂಟ್ ನಿಲ್ಸಿದ್ರೆ ನಾನು ಪ್ರಾಣಕ್ಕೆ ಏನು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಅವಾಗ ಸ್ಟಾಂಗಲ್ಸ್ ಮಾಡಿಕೊಡಿ ಅಂತ ಅಂದಾಗ ನಾನು ಕೇರ್ಲೆಸ್ ಮಾಡಿದೆ. ಏನು ಹಾಸ್ಪಿಟ್ಲಲ್ಲೇ ವಾಸಿ ಆಗದೆ ಇರೋದು ಸ್ಟಾಂಗಲ್ಸ್ ಮಾಡಲ್ಲಿ ವಾಸಿ ಆಗುತ್ತಾ ಅಂತ ನಾನು ಕೇರ್ಲೆಸ್ ಮಾಡಿದೆ. ಅವಾಗ ಅವ್ರು ಹೇಳಿದ್ರು, ನೀವು ಕೊಡಿ ಮೇಡಮ್, ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಕೊಡಿ ಅಂತ ಒಂದು 4-5 ಸಲ ಬಂದು ಹೇಳಿದ್ರು. ನಾನು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನೋಡೋಣ ಏನಾಗುತ್ತೋ ಆಗೋಗ್ಲಿ ಅಂತ ಹೇಳ್ಬಿಟ್ಟು ಸ್ಟಾಂಗಲ್ಸ್ ಮಾಡಿಕೊಟ್ಟೆ. 1 ತಿಂಗಳು ಕೊಟ್ಟೆ. ಏನು ತಿಂಗಳಿಗೆ 2 ಸಲ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದವಳು, 1 ಸಲನೂ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ. ಏನಿದು 1 ಸಲನೂ ಹಾಸ್ಪಿಟ್ಲಿಗೆ ಹೋಗ್ಲಿಲ್ವಲ್ಲ ಏನಿದು ಅಂತ ಯೋಚನೆ ಮಾಡ್ತಿದ್ದಾಗ ಆಮೇಲೆ ಇನ್ನೂ 1 ತಿಂಗಳು ಕೊಟ್ಟಾಗ ಅದು ವಾಸಿ ಆಗ್ತಾ ಬಂತು. ಚೆನ್ನಾಗ್ ಆಗ್ತಾ ಇದ್ಲು ನಮ್ಮ ಮಗು. ಇವಾಗ ಅವಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಬಂದು 1 ವರ್ಷ ಆಯ್ತು. ಅದು ಒಂದು ನಂಬಿಕೆ ಬಂತು ನನಗೆ. ತುಂಬಾ ಖುಷಿ ಆಯ್ತು. ನಮ್ಮ ಮಗುನ ಜೀವ ಉಳಿಸ್ತು, ನಮ್ಮ ಮಗು ಆರೋಗ್ಯ ಕಾಪಾಡ್ತು. ತುಂಬಾ ಚೆನ್ನಾಗಿದೆ ಮೋದಿ ಕೇರ್ ಪ್ರಾಡಕ್ಟ್. ನಾನು 4 ಜನಕ್ಕೆ ಪರಿಚಯ ಮಾಡಬೇಕು, ನಾನು 4 ಜನಕ್ಕೆ ಅರ್ಥ ಮಾಡಿಸ್ಬೇಕು. ನಮ್ಮ ಮಗುಗೆ ವಾಸಿ ಆಗ್ದಂಗೆ 4 ಜನಕ್ಕೆ 4-6 ಥರ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆಲ್ಲ ಹೇಳ್ಬೇಕು ಅಂತ ಹೇಳಿದಕ್ಕೆ ನಾನು ಇವತ್ತು ಸ್ಟೇಜ್ ಮೇಲೆ ನಿಂತಿದ್ದೀನಿ. ಅಡುಗೆ ಮನೇಲಿ ಇದ್ದವಳು ಸ್ಟೇಜ್ ಮೇಲೆ ಬಂದಿದ್ದೀನಿ. ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೀನಿ. ಒಳ್ಳೊಳ್ಳೆ ಪಾರ್ಟ್ನರ್ಗಳು ಸಿಕ್ಕಿದ್ದಾರೆ ನನಗೆ. ಹೌಸ್ ವೈಫ್ ಆಗಿ ಪಾತ್ರೆಗಳು ತೊಳ್ಕೊಂಡಿದ್ದವಳು ಇವತ್ತು ಸ್ಟೇಜ್ ಮೇಲೆ ಬಂದಿದ್ದೀನಿ. ದುಬೈಗೆ ಕ್ವಾಲಿಫೈ ಆಗಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ ಸರ್ ನನಗೆ ಮೋದಿ ಕೇರ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಿಟ್ಬಿಟ್ರೆ ರಾಜು ಸರ್ಗೆ ಟೈಮ್ ಸಿಗಲ್ಲ, ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು. ಸೊ ಬೇಗ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಬೇಗ ಮುಗಿಸ್ಬಿಡ್ತೀವಿ ಸರ್, ಲೇಟ್ ಮಾಡೋದಿಲ್ಲ ಸರ್. ನನಗೆ ಮಂಡಿ ನೋವ್ತಾ ಇತ್ತು ಸರ್. ನಾನು ಎಕ್ಸ್ರೇ ತೆಗೆಸ್ಕೊಂಡು ಎಲ್ಲ ಮಾಡ್ಕೊಂಡಿದ್ದು. ರೀಸೆಂಟಾಗಿ ಬಂದರು ಪ್ರಕಾಶ್ ಸರ್, ನಮ್ಮ ಫ್ರೆಂಡ್ ಜೋಗಿ. ಅವ್ರು ಬಂದು ಹೇಳಿದ್ರು, ಈಗ ಮೋದಿ ಕೇರ್ ಜಾಯಿನ್. ಅಯ್ಯೋ ಬೇಡ, ಏನು ಬೇಡ ಅಂದ್ರೆ ಇಲ್ಲ ಜಾಯಿನ್ ಆಗೋದು ಹಾಗಿದ್ದೆ ಸರ್. ನಾನು ಅವರು ಈ ಥರ ಟ್ಯಾಬ್ಲೆಟ್ಸ್ ಇದೆ ಅಂತ ಏನು ಗೊತ್ತಿಲ್ಲ, ಕ್ಲಾಸ್ ನಡೀತು ಜಾಯಿನ್ ಆಗಿದ್ದು. ಅದ್ರಲ್ಲಿ ಅನೌನ್ಸ್ ಮಾಡಿದ್ರೆ ತಕ್ಷಣನೇ ನಮ್ಮ ಯಜಮಾನರು ಕೇಳಲಿಲ್ಲ ಸರ್, ಗ್ಲೂಕೋಸ್ ಅಮಿನ ಬುಕ್ ಮಾಡಿ ತಗೊಂಡಿದ್ದು ಸರ್. ವಿತಿನ್ 8 ದಿವಸಕ್ಕೇನೆ ಮಂಡಿ ನೋವು ಕಡಿಮೆ ಆಯಿತು. 1 ದಿವಸಕ್ಕೆ 50 ಸಲ ಸೌಂಡ್ ಬರ್ತಾ ಇತ್ತು ಕುತ್ಕೊಂಡಿದ್ರೆ. ಎಕ್ಸ್ರೇ ತೆಗೆಸಿದ್ರೆ ಏನು ಹೇಳಿದ್ರೆ ಅಂದರೆ ಇಷ್ಟೇ ಈ ಜೀವನದಲ್ಲಿ ಸೌದೋಗಿದೆ, ಅದಕ್ಕೋಸ್ಕರ ಅಂತ ಹೇಳಿದ್ರು. ಬಟ್ ಅವಾಗಿಂದ ಒಂದು 3 ತಿಂಗಳು ತಗೊಂಡಿದ್ದೆ ಸರ್. ಇವಾಗ ಇಲ್ಲಿಂದ 10 ಕಿಲೋಮೀಟರ್ ನಡೆದು 1 ಗಂಟೆ ಬರಲ್ಲ ಸರ್. 6 ಮಂತ್ ಕಂಟಿನ್ಯೂ ತಗೊಂಡ್ರೆ ಇವಾಗ ನೈಟ್ ನೋವು ಬಂದರೆ ಮಾತ್ರ ನೈಟ್ ತಗೊಳ್ಳೋದು ಅಷ್ಟೇ. ಅಷ್ಟು ಚೆನ್ನಾಗಿದೆ ಸರ್. ನಾನು ನಮ್ಮ ಯಜಮಾನರಿಗೆ ಪೈಲ್ಸ್ ಇತ್ತು, ಅವ್ರಿಗೆ ಹಾಸ್ಪಿಟಲ್ ತೋರಿಸಿದ್ರೆ 1 ಲ್ಯಾಕ್ ಆಗುತ್ತೆ ಅದು. ನಮ್ಮ ಕೈಲಿ ಆಗ್ತಿರ್ಲಿಲ್ಲ 1 ಲ್ಯಾಕ್ ಇದು ಮಾಡೋದಕ್ಕೆ. ನಮ್ಮ ಯಜಮಾನ ಅವ್ರ ನಂಬಿಕೆನೇ ಇಲ್ಲ ಸರ್. ಅವ್ರು ನಾನು ಹೇಳಿದ್ದು ಇದ್ರೆ ಇದ್ದಾಯ್ತು, ಹೋದ್ರು. ಇದ್ರಲ್ಲಿ ತುಂಬಾ ನಂಬಿಕೆ ಇದೆ ನನಗೆ, ತಗೊಳ್ಳಿ. ಅವ್ರ ಕಾನ್ಫಿಡೆನ್ಸ್ ಜಾಸ್ತಿ ನನ್ನ ಮೇಲೆ. ಅದಕ್ಕೆ ಅವ್ರಿಗೆ ಇದು ಡೀಟಾಕು ಇದು ಸರ್ ಅಲೋವೆರಾ ಆಮೇಲೆ ಇನ್ನೊಂದು ಟ್ಯಾಬ್ಲೆಟ್ ಕೊಟ್ಟಿದ್ರು, ಮಲ್ಟಿವಿಟಮಿನ್. 3 ತಿಂಗಳು ಸರ್ ನಾರ್ಮಲ್ ಬಂದಿದ್ದಾರೆ. ಅವತ್ತಿಂದ ಇವತ್ತು ಡಾಕ್ಟರ್ ಚೆಕ್ ಏನು ಮಾಡಿದ್ರಿ ಸರ್, ಆಪರೇಷನ್ ಬೇಡ ಅಂತಂದ್ರೆ ಇವತ್ತುವರೆಗೂ ಏನೂ ಇಲ್ಲ ಸರ್, ಆರಾಮವಾಗಿದೆ. ಇನ್ನೂ ಹೇಳೋದು ತುಂಬ ಇದೆ ಸರ್. ಮಾತ್ರ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸರ್. ಹಲೋ, ಗುಡ್ ಮಾರ್ನಿಂಗ್ ಸರ್. ನಾನು ಜಹೀದಾ ಬೇಗಮ್ ಅಂತ. ಆಲ್ಮೋಸ್ಟ್ ನಾನು ತುಂಬ ನನ್ನ ಹೆಸರು ಜಹೀದಾ ಬೇಗಮ್ ಅಂತ. ಆಲ್ಮೋಸ್ಟ್ ನಾನು ತುಂಬ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದ್ದೆ ಮೊದಲೇ, ಆದರೆ LIC ಅಡ್ವೈಸರು ನಾನು. ಇವ್ರು ಬಂದು 3ನೇ ಟೈಮ್ ಜಾಯ್ನ್ ಆಗಿರೋದು ಸರ್. ಹಾಂ ಸರ್, ನಾನು 3ನೇ ಟೈಮ್ ಜಾಯ್ನ್ ಆಗಿದ್ದಕ್ಕೆ ನನಗೇನಂದರೆ ಆರೋಗ್ಯ ಚೆನ್ನಾಗಿರಲಿಲ್ಲ. ಫಸ್ಟ್ ನನಗೋಸ್ಕರ ನಾನು ಆರೋಗ್ಯ ಕಾಪಾಡಿಕೊಂಡೆ. ನನಗೆ ಗುಡ್ ರಿಸಲ್ಟ್ ಬಂತು. ಯೂರಿನ್ ಇನ್ಫೆಕ್ಷನ್, ಡಿಟಾಕ್ಸ್, ನೋನಿ ಮತ್ತು ಇದು ಯೂರಿನ್ ಇನ್ಫೆಕ್ಷನ್ಗೆ ಕ್ಯಾನ್ಬೆರಿ ಟ್ಯಾಬ್ಲೆಟ್ಸ್, ಸಾರಿ ನಾನು ಅದು ಬರ್ಕೋಗಿದೆ. ಕ್ಯಾನ್ಬೆರಿ ಟ್ಯಾಬ್ಲೆಟ್ಸ್ ತಗೊಂಡಿದ್ದಕ್ಕೆ ನನಗೆ ಒಳ್ಳೆ ಗುಡ್ ರಿಸಲ್ಟ್ ಬಂತು. ನನಗೋಸ್ಕರ ನಾನು ಆರೋಗ್ಯ ಪಡ್ಕೊಂಡೆ. ನಾನು ಒಂದು ದಿವಸಕ್ಕೂ ಒಂದು 10 ವರ್ಷ ಆಗಿ, 10-12 ವರ್ಷ ಆಗಿದ್ದು ನಾನು ಬಸ್ನಲ್ಲಿ ಓಡಾಡಿ. ಬರೀ ಕಾರು, ಗಾಡಿ, 2 ವೀಲರ್ನಲ್ಲಿ ಓಡಾಡ್ತಾ ಇದ್ದೀನಿ. ಇವಾಗ ಬಸ್ನಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಿ, ಓಡಾಡ್ತಾ ಇದ್ದೀನಿ. ಎಲ್ಲ ತುಂಬ ಚೆನ್ನಾಗಿದೆ ನನಗೋಸ್ಕರ. ಆದರೆ ನನ್ನ ಮೊಮ್ಮಗಾಗೂ ಚೆನ್ನಾಗಾಗಿದೆ. ನಾನು ಹೇಳೋದು ಜಾಸ್ತಿ ಇದೆ, ಆದರೆ ಇಷ್ಟು ಅವಕಾಶ ಸಿಕ್ಕಿದೆ. ಇವತ್ತಿಷ್ಟಕ್ಕೆ ಮುಗಿಸ್ತೀನಿ. ಬೇರೆಯವರೆಲ್ಲ ಹೇಳ್ಬಿಟ್ಟವ್ರೆ, ನೆಕ್ಸ್ಟ್ ಟೈಮ್ ನಾನು ಜಾಸ್ತಿ ಹೇಳ್ತೀನಿ. ಇವಾಗ ಸ್ವಲ್ಪ ಹೇಳಿದೆ, ನೆಕ್ಸ್ಟ್ ಟೈಮ್ ಬಿಡಲ್ಲ, ಕೇಳಿಸ್ಕೋಬೇಕಷ್ಟೇ. ಸೂಪರ್, ಥ್ಯಾಂಕ್ ಯು ಮೇಡಮ್.
ಬೇರೆಯವ್ರಿಗೆ ಹೇಳಬೇಕು ಅನ್ನೋ ತಾಟು ಇಲ್ಲ ನನಗೆ. ಹೇಳೋಕ್ಕೂ ಭಯ, ಒಂಥರ ಮಾತಾಡೋಕ್ಕೆ ಶಿವರಿಂಗ್ ಎಲ್ಲ ಇತ್ತು. ಹೌದು. ಆಮೇಲೆ ಇವಾಗ ಜಸ್ಟ್ 1 ಇಯರ್ ಮುಂಚೆ ರಾಜು ಸರ್ ಪರಿಚಯಾಗಿ ನನಗೆ ಮತ್ತೆ ಈ ಸಿಸ್ಟಮ್ ಕರ್ಕೊಂಡ್ಬಂದರು. ನಂಗೆ ಬೇಸಿಕ್ ಕೋರ್ಸ್ ಎಲ್ಲ ಕೊಡಿಸಿ ನನಗೆ ಕಾನ್ಫಿಡೆನ್ಸ್ ಬಂದಿದೆ ಎಲ್ಲರ ಜೊತೆ ಮಾತಾಡೋಕ್ಕೆ, ಪ್ರಾಡಕ್ಟ್ ಬಗ್ಗೆ ಹೇಳೋದಕ್ಕೆ ಎಲ್ಲ ನಾಲೆಡ್ಜ್ ತೊಗೊಂಡಿದ್ದೇನು. ಬಟ್ ಎಲ್ಲರಿಗೂ ತಲುಪಿಸ್ತಾ ಇದ್ದೇನೆ. ಇವಾಗ ನನ್ನ ಆರೋಗ್ಯ ತುಂಬಾ ಹದಗೆಟ್ಟಿತ್ತು. ನನಗೆ 4 ಜನ ಮಾತಾಡೋಕ್ಕೂ ಭಯ ಆಗ್ತಾಯಿತ್ತು, ಶಿವರಿಂಗ್ ಆಗ್ತಾಯಿತ್ತು. ಎಲ್ಲ ಮೋದಿಕೆ ವೆಲ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿ ಸ್ಟ್ರಾಂಗ್ ಆಗಿದ್ದೇನು. ಇವಾಗ ಎಲ್ಲರಿಗೂ ಕಾನ್ಫಿಡೆಂಟಾಗಿ ಹೇಳೋಕ್ಕೆ ಎಲ್ಲರಿಗೂ ರೆಡಿ ಆಗಿದ್ದೇನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಅವಕಾಶ ಕೊಡ್ತೀನಿ. ಗುಡ್ ಮಾರ್ನಿಂಗ್. ನನ್ನ ಹೆಸರು ವರ್ಷ, ಬ್ಯಾಂಗ್ಳೂರು ಕರ್ನಾಟಕ HSL ಲಿಮಿಟಿಂದ. ನಾನು ಬೇಸಿಕಲಿ ಈ ಬಿಸ್ನೆಸ್ ಅಂತ ಅಥವಾ ನನ್ನ ಸ್ವಂತಕ್ಕೆ ಅಂತ ತಗೊಂಡಿದ್ದು 2020 ಲಾಕ್ಡೌನಲ್ಲಿ. ನನ್ನ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಂತ ತಗೊಂಡೆ. ಆ ಪ್ರಾಡಕ್ಟಲ್ಲಿ ಮೋಸ್ಟ್ಲಿ 0 ಸೈಜಿಂದ 80 ಕಿಲೋಸ್ವರೆಗೂ ಎಲ್ಲ ಪ್ರಾಡಕ್ಟ್ ಇದೆ ಅಂತ ಗೊತ್ತಾಯಿತು. 2 ವರ್ಷದ ಮಗುವಿಂದ 80 ವರ್ಷ ಏಜ್ವರೆಗೂ ನನ್ನ ಟೀಮಲ್ಲಿ, ನನ್ನ ಫ್ಯಾಮಿಲಿಯಲ್ಲಿ ತಗೊಳ್ತಾ ಇದ್ದಾರೆ. ನನಗೆ ಸ್ವಂತ ಬೆಸ್ಟ್ ರಿಸಲ್ಟ್ ಅಂತ ಹೇಳಿದ್ರೆ 65 kgಯಿಂದ 50 kg ಆಗಿದ್ದೀನಿ. ಹೆಲ್ದಿ ವೇಟ್ ಇದೆ. ನನ್ನ ಹೈಟ್ಗೆ ಎಷ್ಟು ವೇಟ್ ಬೇಕು ಅಷ್ಟು ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ನನ್ನ ಫೇವ್ರೆಟ್ ಪ್ರಾಡಕ್ಟು ಆಲ್ಪ್ಲೈನ್ ಪ್ರೋಟೀನ್ ಪೌಡರ್, ಪ್ರೋಟೀನ್ ಕ್ರಸ್ಟ್, ಡಿಟಾಕ್ಸ್, ನೋನಿ, ಮಲ್ಟಿವಿಟಮಿನ್, ಐರನ್, ಕ್ಯಾಲ್ಸಿಯಂ, ಫ್ಲಾಕ್ಸ್ ಆಯಿಲ್ ಇಷ್ಟೆಲ್ಲ ತಗೊಂಡು ಫಿಟ್ ಆ್ಯಂಡ್ ಫ್ಯಾಬ್ ಆಗಿದ್ದೀನಿ. ಮತ್ತೆ ಮೋದಿ ಕೇರಿಂದ ಒಂದು ಕಾಂಟೆಸ್ಟ್ ಬಂದಿತ್ತು, ಫಿಟ್ ಆ್ಯಂಡ್ ಫ್ಯಾಬ್ ಅಂತ. ಅದಕ್ಕೆ ಇಂಡಿಯಾಗೆ ನಂಬರ್ 1 ಬಂದಿದ್ದೀನಿ. ಮತ್ತೆ ಗೋವಾ ಕೂಡ ಹೋಗ್ತಾ ಇದ್ದೀನಿ. ಐ ಆಮ್ ಫಿಟ್ ಆ್ಯಂಡ್ ಫೈನ್. ಥ್ಯಾಂಕ್ ಯು ಹೇಳಬೇಕು ಮೋದಿ ಕೇರ್ಗೆ. ನನ್ನ ಮನೆಯಲ್ಲಿ ನಮ್ಮ ಹಸ್ಬೆಂಡ್ಗೆ ಶುಗರ್ ಬಂತು ರೀಸೆಂಟಾಗಿ. ಅವ್ರಿಗೆ ಕೊರಿಯನ್ ರೆಡ್ ಜಿನ್ಸಿಂಗ್ ಮತ್ತು ಆಲ್ಪ್ಲೈನ್ ಪ್ರೋಟೀನ್ ಪೌಡರ್ನ ಕೊಟ್ಟೆ. ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಅವ್ರಿಗೆ ಶುಗರ್ ಕೂಡ ನಿಲ್ಲಾಗಿದೆ. ಇವಾಗ ಮೆಡಿಸಿನ್ನ ಸ್ಟಾಪ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ಒಂದು ನಿಮಿಷ, ಒಂದು ಫೋಟೋ ತಕ್ಕೋಬೋದಾ? ಫೋಟೋಗ್ರಾಫರ್ God bless you ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಪ್ರಾಡಕ್ಟ್ಸ್?